ನಮಸ್ಕಾರ ಎಲ್ಲರಿಗೂ. ಬರ್ರಿ ಮಟನ್ ಮಾಡೋಣ ಬರ್ರಿ. ನಕನ್ಲೇ ಮಟನ್ ಮಾಡೋಣ ಬರ್ರಿ. ಅರ್ಧ ಕೆಜಿ ಮಟನ್ ರೆಡಿ ಇದೆ. ಅರ್ಧ ಕೆಜಿ ಮಟನ್, ಸೂಪರ್ ಟೆಂಡರ್ ಮೀಟ್. ಎಣ್ಣೆ ಹಾಕಿಲ್ಲ ನೋಡ್ರಿ, ಮಟನ್ನ ಅಷ್ಟದಲ್ಲಿ ಹಾಕ್ಕೊಂಡು ಈ ಥರ ಕ್ಲೀನಾಗಿ ತೊಕ್ಕೊಂಬೇಕು. ಆಮೇಲೆ ಪೇಸ್ಟು ಸಾಂಬಾರು ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಹಸಿಶುಂಠಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿನಿ. ಟೇಸ್ಟಿಂಗ್ ಪವರ್ ಮಾತ್ರ ಆಗಬಾರ್ದು. ಆಮೇಲೆ ಎಣ್ಣೆಗೆ ಕಾಯಕ್ಕೆ ಇಟ್ಕೊಬೇಕು. ಕಾಯಕ್ಕೆ ಇಟ್ಕೊಂಬಿಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಎಷ್ಟು ಹಾಕಿದ್ದೀನಿ? ಒಂದು ಸೌಟ್ ಅಲ್ಲ, ಒಂದು 2 ಸ್ಪೂನ್ ಎಣ್ಣೆ ಹಾಕ್ಯಂಡೀನಿ. ನೋಡಿ, ಮಟನ್ ರೆಡಿ ಐತೆ ನೋಡ್ರಿ. ಇಷ್ಟು ಪುದೀನ ಹಾಕ್ಕೊಬೇಕು, ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು, ಒಂದು 2 ಈರುಳ್ಳಿ ಹಾಕ್ಕೊಬೇಕು, ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ, ಆಮೇಲೆ ಸಾಂಬಾರು ಸೊಪ್ಪು ಇವನ್ನೆಲ್ಲ ಮಿಕ್ಸಿ ಹಾಕ್ಕೊಬೇಕು. ನೋಡ್ರಿ, ಹಾಕಂತೀವಿ ಮಿಕ್ಸಿ ಹಾಕ್ಯಂತೀವಿ. ಎಣ್ಣೆ ಹಾಕಾದ್ಮೇಲೆ ಇದು ಹಾಕ್ತೇನೆ, ಪೇಸ್ಟ್ ಹಾಕ್ತೇನೆ. ಈ ಥರ ಪೇಸ್ಟ್ ಹಾಕಿದೆ. ದಾಲ್ಡ ಇದ್ರೆ ದಾಲ್ಡನೂ ಹಾಕ್ಬೋದು, ಒಳ್ಳೆ ರುಚಿ ಕೊಡುತ್ತೆ. ನಮಗೆ ಸನ್ಫ್ಲವರ್ ಎಣ್ಣೆನೇ ಹಾಕ್ತೀನಿ, ಯಾಕೆಂದರೆ ನಮಗೆ ಸನ್ಫ್ಲವರ್ ಎಣ್ಣೆಲೇ ಇದೆ ರುಚಿ. ಒಂದು 5 ನಿಮಿಷ ಹಿಂಗೆ ಬೇಯಿಸ್ಕೊಬೇಕು. ಘಮ ಘಮ ಅಂತ ಸ್ಮೆಲ್ ಬರೋ ತನಕ ಬೇಯಿಸ್ಕೊಬೇಕು. ಆಮೇಲೆ ತೊಳೆದಿಟ್ಟಿರೋ ಮಟನ್ನು ನೋಡ್ಬಿಟ್ರೆ ಲೆಗ್ ಪೀಸು, ನಲ್ಲಿ ಮೂಳೆ ಇವನ್ನೆಲ್ಲ ಹಾಕ್ತಿದ್ದೀನಿ. ಹಾಕಪ್ಪ, ಹಾಕು. ಆಹಾ ಓಹೋ, ಹಾಕು ಹಾಕ್ಬಿಟ್ಟು ಹಿಂಗೆ ಗುರಾಡು. ಒಳ್ಳೆ ನಾಟಿ ಸ್ಟೈಲು, ವಿತೌಟ್ ಟೇಸ್ಟಿಂಗ್ ಪವರು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಅಲ್ಲಲ್ಲೇ ಚರ್ಬಿ ಬೇರೆ ಐತೆ. ಉಪ್ಪು ಹಾಕ್ಕೊಳ್ರಪ್ಪ, ಉಪ್ಪು ಹಾಕ್ಯಂಬೇಕು, ಇಲ್ಲ ಟೇಸ್ಟ್ ಹತ್ತಲ್ಲ. ಈರುಳ್ಳಿ ಅಷ್ಟಕ್ಕೆ ಉಪ್ಪು ಹಾಕ್ಯಂಬೇಕು. ಮಟನ್ನು ಒಳ್ಳೆ ಮಿಕ್ಸ್ ಮಾಡ್ಕೊಂಬಿಟ್ಟು ಈರುಳ್ಳಿ ಅಷ್ಟೊತ್ತಲ್ಲಿ ಬೇಯಿಸ್ಕೊಂತೀನಿ. ಫಸ್ಟು ಬೇಯಿಸ್ಕೊಂಡ್ರೆ ಒಳ್ಳೆ ಮಸಾಲೆ ಮಟನಿಗೆ ಹತ್ತತ್ತೆ. ನೋಡ್ರಪ್ಪ, 4 ವಿಷಲ್ಲು ಹಾಕಿದರೆ ಚೆನ್ನಾಗಿ ಬೆಂದಿರುತ್ತೆ. ಖಾರ ಏನೇನು ಹಾಕ್ಯಂಬೇಕು? 1 ಟೊಮೆಟೊ ಹಣ್ಣು, ಖಾರದ ಪುಡಿ ಎಷ್ಟು, ಸಾಂಬಾರು ಪುಡಿ ಎಷ್ಟು ಅಂತ ಹೇಳ್ಬೇಕಾ? 3 ಸ್ಪೂನು ಖಾರದ ಪುಡಿ, 3 ಸ್ಪೂನ್ ಸಾಂಬಾರು ಪುಡಿ, ಗರಂ ಮಸಾಲ, ಮಟನ್ ಮಸಾಲ ಏನೂ ಹಾಕ್ಬಿಡ್ರಿ. ಇಷ್ಟೇ ಸಾಕು. ನಾಟಿ ಮಟನ್ ಸಾರಿಗೆ ತೆಂಗಿನಕಾಯಿ ಹಾಕ್ಲಿಲ್ಲ ಅಂದರೆ ಹೆಂಗೆ? ನಮ್ಮ ಕಡೆ ಎಲ್ಲ ತೆಂಗಿನಕಾಯಿ ಹಾಕ್ತಾರಪ್ಪ. ಮಂಡ್ಯ, ಹಾಸನ್ ನಾಟಿ ಸ್ಟೈಲ್. ತೆಂಗಿನಕಾಯಿ ತುರ್ಕೊಳ್ಳೋಣ. ಕಾಯಿ ನೋಡ್ರಪ್ಪ, ಹಿಂಗೆ ತುರ್ಕೊಂಬೇಕು, ಮೇಲಾಡಿ ಎಪ್ಕೊಳೋದಲ್ಲ. ಇದ್ರ ಜೊತೆಗೆ ಸ್ವಲ್ಪ ಕಡ್ಡೆ, ಎಷ್ಟು? ಇಷ್ಟೇ ಸಾಕು. ಇವೆಲ್ಲ ಬರೀ ಅರ್ಧ ಕೆಜಿ ಮಟನಿಗೆ ಅಷ್ಟೇ. ಓಕೆ ಬಾಯ್ಸ್, ಹಾಕ್ಕೊಬೇಕು ಇವಾಗ ಕಾಯಿ. ನೋಡಿ ಯಾವ ಥರ ಆಗಿದೆ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು, ಇಲ್ಲಾಂದರೆ ಗಟ್ಟಿ, ಈ ಥರ ಗಟ್ಟಿ ಆಗಿಬಿಡುತ್ತೆ. ಓಕೆ, ಈ ಥರ ಸ್ಟಿರ್ ಮಾಡಿಬಿಟ್ಟು ಇವಾಗ ನೀರು ಹಾಕ್ಬಿಟ್ಟು 1-2 ವಿಷಲ್ ಹಾಕ್ಸಿದ್ರೆ ಆಯಿತು. ಘಮ ಮಟನ್ನು ರೆಡಿ. ಎಲ್ಲರೂ ತಿಂದ್ಬಿಟ್ಟು ಚೆನ್ನಾಗೈತೆ ಅಲ್ಲೋ ಅಂತ ಕಮೆಂಟ್ ಮಾಡ್ಬೇಕಪ್ಪ. ಓಕೆನಾ? ನೋಡ್ರಿ, 1 ಲೋಟ ನೀರು ಹಾಕ್ದೆ. ಹಾಕ್ತೀನಿ ಮತ್ತೊಂದು ಲೋಟ ನೀರು. ನೋಡ್ತಾನೆ ಇರಿ, ಹಾಗೆ ಹಾಕ್ದೆ.
ಇವಾಗ ಹಾಕ್ತೀನಿ, ಕುಕ್ಕರ್ ಮುಚ್ಚೋಣ. ನೋಡ್ತಾ ಇರಬೇಕು, ಕಮೆಂಟು ಮಾಡ್ತಾ ಇರಬೇಕು, ಓಕೆನಾ? ಹಮಾರ ಫೈನಲ್ ಬನ್ ಗಯಾ, ಆಗಿದೆ ನೋಡಿ ಮಟನ್ ಸಾರು. ಇವಾಗ ಸವಿಯಾಗಿ ಸವಿತೀವಿ.